ಗೌಡರ ಕುಟುಂಬಕ್ಕೆ ಕೌಂಟರ್ ಕೊಡೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಿಂಚಿನ ಸಂಚಾರವನ್ನ ಶುರು ಮಾಡಿದ್ದಾರೆ. ನಾನು ಕೂಡ ರಾಜಕೀಯ ಹಿನ್ನೆಲೆಯಿಂದ ಹಾಸನ ಜಿಲ್ಲೆಯಲ್ಲಿ ಕೈ ಅಭ್ಯರ್ಥಿಯಾಗಿ ಈಗಾಗಲೇ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಅವರನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಮೊದಲನೇದಾಗಿ ಈಗಾಗಲೇ 2 ದಿನ ಆಗಿದೆ ಹೈಕಮಾಂಡ್ ಅವರನ್ನು ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ. ಈಗ ನಮ್ಮ ಜೊತೆಗೆ ಮೊದಲ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ಕೇಳೋಣ. ಸರ್, ಈಗ ನೀವು ಲೋಕಸಭಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀರಿ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಪ್ರಥಮವಾಗಿ ರಾಜ್ಯದ ಜನತಾ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣ ಸಾಹೇಬರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು, ನಮ್ಮ ಶಿವಲಿಂಗಣ್ಣ, ನಮ್ಮ ಶಿವರಾಮಣ್ಣ ಅವರು, ನಮ್ಮ ಗೋಪಾಲಣ್ಣ, ನಮ್ಮ ಒಟ್ಟಿಗೆ 6 ಜನ ಅಭ್ಯರ್ಥಿಗಳು, ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಗೌಡರ ಕುಟುಂಬದ ವಿರುದ್ಧ ನೀವು ಸ್ಪರ್ಧೆ ಮಾಡ್ತಾ ಇರುವಂಥದ್ದು, ಜೊತೆಗೆ ಮೈತ್ರಿ ಆಗಿರುವಂಥದ್ದು, ಈಗಾಗಲೇ BJP ಮತ್ತು JDS ಮೈತ್ರಿ ಆಗಿದೆ. ಹಾಗಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ನಮ್ಮ ತಾತ ಅವರು ಪುಟ್ಟಸ್ವಾಮಿ ಗೌಡ್ರೆ ಅಲ್ಲ, ಹಾಗಾಗಿ ಅವರು ಚುನಾವಣೆ ನನ್ನ ಕಾಂಗ್ರೆಸ್ಸಿಂದ ಕೊಟ್ಟಿದ್ದಾರೆ. JDS ಇಂದ ಯಾರು ಕೊಡ್ತಾರೆ ನೋಡಬೇಕು. ಅದು ಬಿಟ್ಟರೆ ನಿಮ್ಗೆ ಗೊತ್ತಿರೋಂಗೆ ನಮ್ಮ ತಾತ ಅವರು ಮುಂಚೆ ಸಂಸದರಾಗಿದ್ದರು. ಮಾನ್ಯ ದೇವೇಗೌಡರು ಅವ್ರನ್ನ ಸಂಸದರ ಚುನಾವಣೆಯಲ್ಲಿ. ಈಗ ನನಗೆ ಪಕ್ಷ ಗುರುತಿಸೋ ಅವಕಾಶ ಮಾಡಿಕೊಟ್ಟಿದೆ. ನಾನು ಜನರಲ್ಲಿ ಕೇಳ್ಕೊಳ್ಳೋದು ಒಂದೇ, ಒಂದು ಹೊಸಬ್ರಿಗೆ ಅವಕಾಶ ಮಾಡಿಕೊಡಿ, ಇನ್ನೊಬ್ರಿಗೆ ಹೊಸಬ್ರಿಗೆ ನೋಡಿ ಒಂದು ಬದಲಾವಣೆ ತನ್ನಿ ಅನ್ನೋದು ನಿಮ್ಮ ಮುಖಾಂತರ ನಾನು ಜನಗಳಲ್ಲಿ ಕೇಳ್ಕೊತೀನಿ. ಸರ್, ಈಗ ಹಾಲಿ ಸಂಸದರು ಈಗಾಗಲೇ ಇರುವಂಥದ್ದು, ಜೊತೆಗೆ ಮೋಸ್ಟ್ಲಿ ದೇವೇಗೌಡರು ಕೂಡ ಅವ್ರಿಗೆ ಘೋಷಣೆ ಮಾಡಿದ್ದಾರೆ, ಅಂದರೆ ನೆಕ್ಸ್ಟು ಪ್ರಜ್ವಲ್ ರೇವಣ್ಣನೇ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ. ನೀವು ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಎಲ್ಲ ಪ್ರಥಮವಾಗಿ ಎಲ್ಲ ನಮ್ಮ ನಾಯಕರುಗಳ ಭೇಟಿಯನ್ನು ಮಾಡ್ತಾ ಇದ್ದೀನಿ 2 ದಿವಸದಿಂದ. ನಮ್ಮ ಎಲ್ಲ ಜಿಲ್ಲಾ ಮಂಚೂರಿ ನಾಯಕರುಗಳನ್ನ ಭೇಟಿ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತೀನಿ. ಅವ್ರ ಜೊತೆ ಎಲ್ಲ ಒಗ್ಗೂಡಿ ಸಭೆ ಸೇರಿ ಯಾರ್ದು ಅಂತ ರೂಪುರೇಷೆ ಎಲ್ಲ ಒಂದು ತಯಾರು ಮಾಡಿದ್ದಾರೆ. ಆ ರೂಪುರೇಷೆ ಪ್ರಕಾರ ಚುನಾವಣೆ ನಡೀತದೆ. ಆ ಥರ ಏನು ನಮಗೇನು ಅನಿಸಲ್ಲ ಅವ್ರ ಮನೆ ಇವ್ರ ಮನೆ ಅಂತ. ಚುನಾವಣೆ ಪ್ರಜಾಪ್ರಭುತ್ವ, ಅಂತಿಮವಾಗಿ ಮತದಾರರೇ ದೇವರು, ಮತದಾರರೇ ಕೊಡೋ ತೀರ್ಪಿಗೆ ಎಲ್ಲರೂ ತಲೆ ಬಾಗಬೇಕು. ಸರ್, ಈಗ ಕೊನೆಯದಾಗಿ ಈಗ ಬಾಗೂರು ಮಂಜೇಗೌಡ ಮತ್ತು ನೀವು ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ರಿ. ಈಗ ಬಾಗೂರು ಮಂಜೇಗೌಡರನ್ನ ಹೇಗೆ ನೀವು ಸರಿ ಮಾಡ್ಕೊಳ್ತೀರಾ ಅಂತ? ಯಾಕೆಂದರೆ ಅವ್ರನ್ನ ಕೇಳಿಲ್ಲ ಅನ್ನೋದೊಂದು ಮಾತು, ಅಂದರೆ ನಮಗೂ ಕೂಡ ಗೊತ್ತಿಲ್ಲ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗೋದು, ನಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳಿದ್ರು. ಆ ಥರ ಎಲ್ಲ ಏನೂ ಇಲ್ಲ. ಅವರು ನಮ್ಮ ನಾಯಕರೇ, ನಮಗೂ ಚುನಾವಣೆಯಲ್ಲೂ ಸ್ಪರ್ಧಿಸಿದಂಗೆ ನಮ್ಮ ನಾಯಕರವರು. ಅವ್ರಿಗೂ ನಾನು ಇವತ್ತು ಭೇಟಿ ಮಾಡಿ ಅವರನ್ನು ಒಂದು ಬೆಂಬಲವನ್ನು ಕೋರ್ತೀವಿ. ಆ ಥರ ಏನು ಪಕ್ಷದೊಳಗಡೆ ವ್ಯತ್ಯಾಸ, ಭಿನ್ನಮತ ಹಾಗೇನೂ ಇಲ್ಲ. ಕೊನೆಯದಾಗಿ ಹಾಸನದ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಇದಿಷ್ಟು ಹಾಸನದ ಕೈ ಅಭ್ಯರ್ಥಿ ಏನು ಶ್ರೇಯಸ್ ಪಟೇಲ್ ಏನಿದ್ದಾರೆ ಅವರು ಹೇಳುವಂಥ ಮಾತು. ಅಕಸ್ಮಾತ್ ಏನಾದರೂ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ನಾವು ಸರಿ ಮಾಡಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು DKಶಿ ಅವರ ಹಣತಿಯಂತೆ ನಾನು ಸ್ಪರ್ಧೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಪುಟ್ಟಸ್ವಾಮಿ ಗೌಡರ ಮೊಮ್ಮಗ, ಅಂದರೆ ಪುಟ್ಟಸ್ವಾಮಿ ಗೌಡರು ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದರು, ಒಂದು ಬಾರಿ ಗೆದ್ದಿದ್ರು ಅನ್ನುವ ಮಾತನ್ನು ಕೂಡ ಹೇಳಿದರು. ಅದೇ ರೀತಿ ಈ ಬಾರಿ ಬದಲಾವಣೆಯನ್ನು ಬಯಸಿ ನನಗೊಂದು ಬಾರಿ ಅವಕಾಶ ಮಾಡಿಕೊಡಿ ಅನ್ನುವುದು ಅವರ ಮಾತುಗಳಾಗಿರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.